ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಕೌಂಟಿಂಗ್ ಈಕ್ವೇಷನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಅಕೌಂಟಿಂಗ್ ಈಕ್ವೇಷನ್ ಅಂತ ಅಂದರೆ ಏನು? ಅಕೌಂಟಿಂಗ್ ಈಕ್ವೇಷನ್ ಅಂತ ಅಂದರೆ ಅಸೆಟ್ಟು ಯಾವಾಗ್ಲೂ ಕ್ಯಾಪಿಟಲ್ ಮತ್ತು ಲಯಬಿಲಿಟಿಗೆ ಈಕ್ವಲ್ ಆಗಿರೋದಕ್ಕೆ ನಾವು ಏನಂತ ಕರಿತೀವಿ? ಅಕೌಂಟಿಂಗ್ ಈಕ್ವೇಷನ್ ಅಂತ ಕರಿತೀವಿ. ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಎರಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಪ್ರಕಾರ ಕಲಿಯೋಣ. ಸೊ ಈ ಎರಡು ಪ್ರಾಬ್ಲಮ್ನ ನಾನು ನಿಮ್ಮ ಕ್ವಶನ್ ಬ್ಯಾಂಕಿಂದ ಚೂಸ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಫಾರ್ಮೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಲಯಬಿಲಿಟಿ ಸೈಡ್ ಟೋಟಲ್, ಕ್ಯಾಪಿಟಲ್ ಮತ್ತು ಲಯಬಿಲಿಟಿ, ಅಸೆಟ್ ಸೈಡ್ ಟೋಟಲ್, ಈ 4 ಕಾಲಮು ಪ್ರತಿಯೊಂದು ಪ್ರಾಬ್ಲಮಲ್ಲೂ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಬಟ್ ಅದೇ ಅಸೆಟ್ ಸೈಡಲ್ಲಿ ನೀವು ಕಾಲಮ್ ಪ್ರಿಪೇರ್ ಮಾಡುವಾಗ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗಿಲ್ಲಿ ಕ್ಯಾಶ್, ಗೂಡ್ಸ್ ಮತ್ತು ಬ್ಯಾಂಕ್ 3 ಅಸೆಟ್ ಇತ್ತು, ಸೊ ನಾನು 3 ಕಾಲಮ್ನ ಪ್ರಿಪೇರ್ ಮಾಡಿದ್ದೀನಿ. ನಿಮಗೆ ಅದಕ್ಕಿಂತ ಜಾಸ್ತಿ ಏನಾದರೂ ಅಸೆಟ್ ಇನ್ಫಾರ್ಮೇಷನ್ ಇತ್ತು ಅಂದರೆ ಆ ಕಾಲಮ್ನ ಅದ್ರ ಪ್ರಕಾರ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಬನ್ನಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲನೇ ಟ್ರಾನ್ಸಾಕ್ಷನ್, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ ₹1 lakh. ನೀವಿಲ್ಲಿ ಟ್ರಾನ್ಸಾಕ್ಷನ್ ಕಾಲಮಲ್ಲಿ ನಾನು ಸೀರಿಯಲ್ ನಂಬರ್ನ ಯೂಸ್ ಮಾಡಿದ್ದೀನಿ, ನೀವಿಲ್ಲಿ ಟ್ರಾನ್ಸಾಕ್ಷನ್ನ ಬರಿಬೋದು. ಸೊ ಮೊದಲನೇ ಟ್ರಾನ್ಸಾಕ್ಷನ್ ಏನು? ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆಫ್ ₹1 lakh. ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ 2 ಅಕೌಂಟ್ ಇನ್ವಾಲ್ವ್ ಆಗುತ್ತೆ ಅಲ್ವಾ? ಸೊ ಯಾವ ಕಾನ್ಸೆಪ್ಟ್ ಹೇಳುತ್ತಿದ್ದು? ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳುತ್ತೆ. ಸೊ ಯಾವ 2 ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ? ಮೊದಲನೇದು ಕ್ಯಾಶ್ ಅಕೌಂಟು, ಇನ್ನೊಂದು ಕ್ಯಾಪಿಟಲ್ ಅಕೌಂಟು. ಸೊ ಇಲ್ಲೇನಾಗ್ತಿದೆ ಈ ಈಕ್ವೇಷನಲ್ಲಿ? ಕ್ಯಾಶ್ 1 lakh ಇನ್ಕ್ರೀಸ್ ಆಗ್ತಾಯಿದೆ, ಅದ್ರ ಜೊತೆಗೆ ಕ್ಯಾಪಿಟಲು ಸಹ 1 lakh ಇನ್ಕ್ರೀಸ್ ಆಗ್ತಾಯಿದೆ. ಸೊ ಅದನ್ನು ನಾವು ತೋರಿಸೋಣ. ಟ್ರಾನ್ಸಾಕ್ಷನ್ 1, ಕ್ಯಾಶ್ 1 lakh ಇದೆ ಮತ್ತು ಕ್ಯಾಪಿಟಲ್ ಎಷ್ಟಿದೆ? 1 lakh ಇದೆ. ಕ್ಯಾಪಿಟಲ್ ಕಾಲಮಲ್ಲಿ 1 lakh ಹಾಕಿ. ಸೊ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ತೋರಿಸೋದಕ್ಕೆ? ಇಲ್ಲ ಅಲ್ವಾ? ಸೊ ಕ್ಯಾಶನ್ನು ಟೋಟಲ್ ಕಾಲಮಲ್ಲಿ ಬರೆಯೋಣ. ಅಂದರೆ ಅಸೆಟ್ ಟೋಟಲ್ 1 lakh ಇದೆ ಮತ್ತು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಟೋಟಲ್ಲು 1 lakh ಇದೆ. ಇದು ಮೊದಲನೇ ಟ್ರಾನ್ಸಾಕ್ಷನ್ಗೆ ಈಕ್ವೇಷನು. ನೆಕ್ಸ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್, ಬಾಟ್ ಫ್ರಮ್ ನವೀನ್ ಟ್ರೇಡರ್ಸ್ ₹50,000. ಸೊ ಇಲ್ಲೇನು ಮಾಡಿದ್ದೀವಿ? ಪರ್ಚೇಸ್ ಮಾಡಿದ್ದೀವಿ. ನಾವೇನು ಜನರಲಾಗಿ ಪರ್ಚೇಸ್ ಮಾಡ್ತೀವಿ? ಗೂಡ್ಸ್ ಅಲ್ವಾ? ಸೊ ಒಂದು ಗೂಡ್ಸ್ ಅಕೌಂಟ್ ಆಗುತ್ತೆ. ಯಾರಿಂದ ಪರ್ಚೇಸ್ ಮಾಡಿದ್ದೀವಿ? ನವೀನ್ ಟ್ರೇಡರ್ಸಿಂದ. ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿದ್ದಾರಾ? ಇಲ್ಲ ಅಲ್ವಾ? ಸೊ ನಾವು ಯಾವುದೇ ಟ್ರಾನ್ಸಾಕ್ಷನ್ನ ಮಾಡಿದಾಗ ಅಲ್ಲಿ ಕ್ಯಾಶ್ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಇನ್ಫಾರ್ಮೇಷನ್ ಇಲ್ಲ ಅಂದರೆ, ಪರ್ಸನ್ ನೇಮ್ ಏನಾದರೂ ಅವೈಲಬಲ್ ಇದ್ದರೆ, ಸೊ ನಾವು ಅದನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಪರ್ಸನ್ ನೇಮ್ ಏನಾದರೂ ಅವೈಲಬಲ್ ಇದ್ದರೆ ನಾವು ಅದನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ 2 ಅಕೌಂಟ್ ಬಂದುಬಿಟ್ಟು, ಒಂದು ಗೂಡ್ಸ್ ಅಕೌಂಟ್, ಇನ್ನೊಂದು ಬಂದು ನವೀನ್ ಟ್ರೇಡರ್ಸು. ನವೀನ್ ಟ್ರೇಡರ್ಸಿಂದ ನಾವು ಬೈ ಮಾಡ್ತಾ ಇದ್ದೀವಿ ಅಂದರೆ ನವೀನ್ ಟ್ರೇಡರ್ಸ್ ಏನಾಗ್ತಾರೆ? ನಮಗೆ ಕ್ರೆಡಿಟಾರ್ಸ್ ಆಗ್ತಾರೆ. ಕ್ರೆಡಿಟಾರ್ ಯಾವ ಸೈಡಲ್ಲಿ ಬರುತ್ತೆ? ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಸೊ ಬಿ ಟ್ರಾನ್ಸಾಕ್ಷನ್ ಏನಾಯಿತು? ನಮಗೆ ಫಸ್ಟು ಗೂಡ್ಸ್ನ ಬೈ ಮಾಡಿದ್ವಿ. ಎಷ್ಟಕ್ಕೆ? ₹50,000. ಸೊ ನೆಕ್ಸ್ಟ್ ಇದು ಅಸೆಟ್ ಸೈಡಲ್ಲಿ ಗೂಡ್ಸು 50,000 ರಿಫ್ಲೆಕ್ಟ್ ಆಯಿತು. ನಾವು ಲಯಬಿಲಿಟಿ ಸೈಡಲ್ಲಿ ಎಲ್ಲಿ ಬರುತ್ತೆ? ಕ್ರೆಡಿಟಾರ್ ಅಂದರೆ ನವೀನ್ ಟ್ರೇಡರ್ಸ್ಗೆ ನಾವು ಅಮೌಂಟನ್ನು ಪೇ ಮಾಡಿಲ್ಲ ಅಲ್ವಾ? ಸೊ ಆ ಲಯಬಿಲಿಟಿನಲ್ಲಿ ₹50,000 ಬರುತ್ತೆ. ಬೇರೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಗುತ್ತಾ ಇಲ್ಲಿ? ಇಲ್ಲ ಅಲ್ವಾ? ಸೊ ನಾವು ಕ್ಯಾಶ್ ಪೇ ಮಾಡಿಲ್ಲ, ಸೊ ನಾವು ಕ್ಯಾಶಿಂದ ಮೈನಸ್ ಮಾಡೋ ನೆಸಸರಿ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ? ಈಗ ಕ್ಯಾರಿ ಫಾರ್ವರ್ಡ್ ಮಾಡಿ. ಕ್ಯಾಶಿಂದ ಏನು ಮೈನಸ್ ಆಗಲ್ಲಲ್ವಾ? ಸೊ 1 lakh ಏನು ಕ್ಯಾಶ್ ಇತ್ತು ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೇಮ್ ಕ್ಯಾಪಿಟಲ್ ಏನಿದೆ ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ 1 lakh. ಸೊ ಇವಾಗ ಟೋಟಲ್ ಮಾಡೋಣ. ಅಸೆಟ್ ಸೈಡ್ 1 lakh ಪ್ಲಸ್ 50,000, 1,50,000 ಇದೆ. ಲಯಬಿಲಿಟಿ ಸೈಡ್ ಕ್ರೆಡಿಟಾರ್ 50,000, ಕ್ಯಾಪಿಟಲ್ 1 lakh, 1,50,000 ಆಗುತ್ತೆ. ಸೊ ಸೆಕೆಂಡ್ ಈಕ್ವೇಷನ್ ನೋಡಿ, ಟೋಟಲ್ ಅಸೆಟ್ ಈಸ್ ಈಕ್ವಲ್ ಟು ಟೋಟಲ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಇದೆ. ಥರ್ಡ್ ಟ್ರಾನ್ಸಾಕ್ಷನ್, ರಿಟರ್ನ್ಡ್ ಗೂಡ್ಸ್ ಟು ನವೀನ್ ಟ್ರೇಡರ್ಸ್ ₹5,000. ನಾವು ನವೀನ್ ಟ್ರೇಡರ್ಸ್ಗೆ ಗೂಡ್ಸ್ನ ರಿಟರ್ನ್ ಮಾಡಿದ್ದೀವಿ. ಸೊ ಏನಾಗುತ್ತೆ? ಈಗ ನಮ್ಮ ಹತ್ರ ₹50,000 ಗೂಡ್ಸ್ ಇತ್ತು, ನಾವು ರಿಟರ್ನ್ ಮಾಡಿದ್ರೆ ₹5,000 ಗೂಡ್ಸ್ ರೆಡ್ಯೂಸ್ ಆಗುತ್ತಲ್ವಾ? ಸೊ ಸಿ ಟ್ರಾನ್ಸಾಕ್ಷನ್, ₹5,000 ಗೂಡ್ಸ್ನ ರೆಡ್ಯೂಸ್ ಮಾಡಿದ್ರೆ 45,000 ಗೂಡ್ಸ್ ಉಳ್ಕೊಳ್ಳುತ್ತೆ. ಸೊ ಈಗ ಸೇಮ್ ಕಾನ್ಸೆಪ್ಟ್, ನಾನು ಅರ್ಲಿಯರು ನವೀನ್ ಹತ್ರ ಗೂಡ್ಸ್ನ ಬೈ ಮಾಡಿದ್ದೆ, ₹50,000 ಪೇ ಮಾಡಬೇಕಿತ್ತು. ಸೊ ನನಗೆ ಅದರಲ್ಲಿ ₹5,000 ಗೂಡ್ಸ್ ಇಷ್ಟ ಆಗಿಲ್ಲ, ನಾನು ರಿಟರ್ನ್ ಮಾಡಿದ್ದೀನಿ ಅಂತ ಅಂದರೆ ನನ್ನ ಲಯಬಿಲಿಟಿ ಇನ್ನೂ 50,000 ಇರುತ್ತಾ? ಇಲ್ಲ ಅಲ್ವಾ? ರೆಡ್ಯೂಸ್ ಆಗುತ್ತೆ ಅಲ್ವಾ? ಸೊ ಕ್ರೆಡಿಟಾರಿಂದನೂ 5,000ನ ಮೈನಸ್ ಮಾಡಿದ್ರೆ 45,000 ಲಯಬಿಲಿಟಿ ಉಳಿಯುತ್ತೆ. ಬೇರೆ ಯಾವುದಾದ್ರು ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಕ್ಯಾಶ್ ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ 1 lakh. ಬ್ಯಾಂಕಲ್ಲಿ ಏನೂ ಇಲ್ಲ ಇಲ್ಲಿ. ನೆಕ್ಸ್ಟು ಕ್ಯಾಪಿಟಲ್ ಸಹ ಅದೇ ರೀತಿ 1 lakh ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಇವಾಗ ಟೋಟಲ್ ಮಾಡೋಣ. ಅಸೆಟ್ ಸೈಡ್ ಟೋಟಲ್ 1 lakh ಪ್ಲಸ್ 45,000, 1,45,000. ಸೇಮ್ ಲಯಬಿಲಿಟಿ ಮತ್ತು ಕ್ಯಾಪಿಟಲಲ್ಲಿ 45,000 ಲಯಬಿಲಿಟಿ ಪ್ಲಸ್ 1 lakh ಕ್ಯಾಪಿಟಲ್ ಇದೆ, 1,45,000 ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್,
ಡಿ ಕ್ಯಾಶ್ ಪೇಯ್ಡ್ ಟು ನವೀನ್ ಟ್ರೇಡರ್ಸ್ ₹43,000 ಇನ್ ಫುಲ್ ಸೆಟಲ್ಮೆಂಟ್. ಸೊ ಇಲ್ಲೇನಾಗಿದೆ, ನಾವು ಕ್ಯಾಶ್ನ ಪೇ ಮಾಡ್ತಾ ಇದ್ದೀವಿ. ಯಾರಿಗೆ ಪೇ ಮಾಡ್ತಾ ಇದ್ದೀವಿ? ನವೀನ್ ಟ್ರೇಡರ್ಸ್ಗೆ ಪೇ ಮಾಡ್ತಾ ಇದ್ದೀವಿ. ಸೊ ಡಿ ಟ್ರಾನ್ಸಾಕ್ಷನಲ್ಲಿ ಏನಾಗುತ್ತೆ, ಕ್ಯಾಶ್ನ ಪೇ ಮಾಡ್ತಿದ್ದೀವಿ. ಎಷ್ಟು ಪೇ ಮಾಡಿದ್ದೀವಿ? ಕ್ಯಾಶು 43,000ನ ಪೇ ಮಾಡಿದ್ದೀವಿ. ಸೊ ರಿಮೈನಿಂಗ್ ಕ್ಯಾಶ್ ಎಷ್ಟು ಉಳ್ಕೊಳ್ಳುತ್ತೆ? 57,000 ಉಳಿಯುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇದು ಫುಲ್ ಸೆಟಲ್ಮೆಂಟ್. ನಾವು ಆ್ಯಕ್ಚುಲಾಗಿ ಎಷ್ಟು ಕೊಡಬೇಕಾಗಿದ್ದು? 45,000 ರುಪೀಸ್ ಕೊಡಬೇಕಾಗಿದ್ದು. ನಾವಿನ್ನು ಎಷ್ಟು ಕೊಡ್ತಾ ಇದ್ದೀವಿ? 43,000 ಪೇ ಮಾಡ್ತಿದ್ದೀವಿ. ಇನ್ನು ರಿಮೈನಿಂಗ್ ಏನು 2,000 ಇದೆ ಅದನ್ನು ನಾವು ಪೇ ಮಾಡ್ತೀವಾ? ಇಲ್ಲ ಅಲ್ವಾ? ಸೊ ಆ 2,000 ನಮಗೆ ಡಿಸ್ಕೌಂಟ್ ರಿಸೀವ್ ಆಗಿದೆ. ಅಂದರೆ ನಾನು 45,000 ಪೇ ಮಾಡಬೇಕಿತ್ತು, ಈಗ ನಾನು ಪೇ ಮಾಡ್ತಿದ್ದು ಬರೀ 43,000 ಮಾತ್ರ. ಸೊ ನನಗೇನಾಗಿದೆ? ಡಿಸ್ಕೌಂಟು ರಿಸೀವ್ ಆಗಿದೆ. ಸೊ ಡಿಸ್ಕೌಂಟ್ ರಿಸೀವ್ಡ್ ಏನು? ಇನ್ಕಮ್ ಆಗುತ್ತೆ. ಸೊ ನಾವು ಅಕೌಂಟಿಂಗ್ ಈಕ್ವೇಷನ್ ಪ್ರಿಪೇರ್ ಮಾಡಬೇಕಾದ್ರೆ ಏನೇ ಎಕ್ಸ್ಪೆನ್ಸಸ್ ಇದ್ದರೂ ನಾವು ಅದನ್ನು ಕ್ಯಾಪಿಟಲಿಂದ ಮೈನಸ್ ಮಾಡಬೇಕು. ಯಾವುದೇ ಎಕ್ಸ್ಪೆನ್ಸಸ್ ಇದ್ದರೂ ಕ್ಯಾಪಿಟಲಿಂದ ಮೈನಸ್ ಮಾಡ್ತೀವಿ. ಅದೇ ರೀತಿ ಯಾವುದೇ ಪ್ರಾಫಿಟ್ ಅಥವಾ ಇನ್ಕಮ್ ಇದ್ದರೆ ನಾವು ಅದನ್ನು ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಡಿಸ್ಕೌಂಟ್ ರಿಸೀವ್ಡ್ ಏನಾಗುತ್ತೆ? ನಮಗೆ ಇನ್ಕಮ್ ಅಲ್ವಾ? ಸೊ ಆ ಇನ್ಕಮ್ ನಾವು ಏನು ಮಾಡಬೇಕು? ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡಿದ್ದೀವಿ? ನವೀನ್ ಟ್ರೇಡರ್ಸ್ಗೆ ಪೇ ಮಾಡಿದ್ದೀವಿ ಅಲ್ವಾ? ಸೊ ಅವ್ನ ಲಯಬಿಲಿಟಿ ನಾವು ಪೇ ಮಾಡಿದ್ಮೇಲೆ ಲಯಬಿಲಿಟಿ ಕಂಪ್ಲೀಟಾಗಿ ನಿಲ್ಲಾಗುತ್ತೆ. ಕರೆಕ್ಟ್ ಅಲ್ವಾ? 45,000 ಲಯಬಿಲಿಟಿ ಇತ್ತು, ನಾವು ಅಕೌಂಟ್ನ ಸೆಟ್ಲ್ಮೆಂಟ್ ಮಾಡಿದ್ದೀವಿ. 45,000 ನಿಲ್, ಅಥವಾ ಕ್ರೆಡಿಟಾರ್ ಯಾವುದೇ ಇಲ್ಲ. ಬಟ್ ಈ ಪ್ರೋಸೆಸ್ಸಲ್ಲಿ ನಮಗೆ 2,000 ರೂಪಾಯಿ ಡಿಸ್ಕೌಂಟ್ ರಿಸೀವ್ ಆಗಿದೆ. ಆ ಇನ್ಕಮ್ನ ನಾವು ಯಾರಿಗೆ ಆ್ಯಡ್ ಮಾಡಬೇಕು? ಓನರ್ಸ್ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು. ಸೊ 1 lakh ಪ್ಲಸ್ 2,000 ರೂಪಿ, ಕ್ಯಾಪಿಟಲ್ ಎಷ್ಟಾಗುತ್ತೆ? 1,02,000 ಆಗುತ್ತೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಈ ಟ್ರಾನ್ಸಾಕ್ಷನಲ್ಲಿ ತೋರಿಸೋದಕ್ಕೆ? ಇಲ್ಲ ಅಲ್ವಾ? ಸೊ ಈಗ ಗೂಡ್ಸ್ ನಮ್ಮ ಹತ್ರ ಏನು 45,000 ರೂಪೀಸ್ ಇತ್ತು ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಾವು ಅಸೆಟ್ ಟೋಟಲ್ 57,000 ಪ್ಲಸ್ 45,000 1,02,000 ಆಗುತ್ತೆ. ಕ್ಯಾಪಿಟಲ್ ಟೋಟಲ್ ಎಷ್ಟಿದೆ? 1,02,000ನ ಟೋಟಲಲ್ಲಿ ಬರೆಯೋಣ. ಸೊ ಈಗ ಅಕೌಂಟಿಂಗ್ ಇಕ್ವೇಷನ್ ಏನಿದೆ? ಅಸೆಟ್ 1,02,000 ಈಸ್ ಈಕ್ವಲ್ ಟು ಟೋಟಲ್ ಆಫ್ ದಿಸ್ 1,02,000 ರೂಪೀಸ್. ನೆಕ್ಸ್ಟ್, ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ ₹5,000. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ? ನಾವು 2 ಅಕೌಂಟ್. ಯಾವ 2 ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ? ಒಂದು ಕ್ಯಾಶ್ ಅಕೌಂಟು, ಇನ್ನೊಂದು ಬ್ಯಾಂಕ್ ಅಕೌಂಟು. ಸೊ ಇಲ್ಲೇನು ಮಾಡಿದ್ದೀವಿ? ನಾವು ಕ್ಯಾಶ್ ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ? ಕ್ಯಾಶ್ ಬ್ಯಾಲೆನ್ಸು ರೆಡ್ಯೂಸ್ ಆಗುತ್ತೆ, ನಮ್ಮದು ಬ್ಯಾಂಕ್ ಬ್ಯಾಲೆನ್ಸು ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಕ್ಯಾಶ್ 5,000 ರೆಡ್ಯೂಸ್ ಆಗುತ್ತೆ. ಯಾಕೆ ಅಂದರೆ ನಾವು ಈ 57,000 ಇತ್ತು ನಮ್ಮ ಹತ್ರ, 5,000 ತೊಗೊಂಡೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾಯಿದ್ವಿ. ಸೊ 57,000ಇಂದ 5,000 ಮೈನಸ್ ಮಾಡಿದ್ರೆ 52,000 ರೂಪೀಸ್ ಇರುತ್ತೆ. ಆ 5,000 ರೂಪೀಸ್ ಎಲ್ಲಿಗೆ ಹೋಯ್ತು? ಬ್ಯಾಂಕಿಗೆ ಹೋಯ್ತು ಅಲ್ವಾ? ಸೊ ಅಂದರೆ ನಮ್ಮ ಅಸೆಟ್ ಬ್ಯಾಂಕಲ್ಲಿ ಇನ್ಕ್ರೀಸ್ ಆಗಿದೆ 5,000 ರೂಪೀಸ್. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕ್ಯಾಪಿಟಲ್ ಅಥವಾ ಲಯಬಿಲಿಟಿ ಕಾಲಮಲ್ಲಿ ಏನೂ ಎಫೆಕ್ಟ್ ಆಗಲ್ಲ. ಸೊ ಗೂಡ್ಸ್ ಆ್ಯಸ್ ಇಟ್ ಈಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿ 45,000 ರೂಪೀಸ್. ನೆಕ್ಸ್ಟು ಕ್ಯಾಪಿಟಲ್ ಏನು ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ. ಈಗ ಟೋಟಲ್ ಮಾಡೋಣ. ಅಸೆಟ್ ಸೈಡ್ 52,000 ಪ್ಲಸ್ 45,000 ಪ್ಲಸ್ 5,000 1,02,000. ಸೇಮ್ 1,02,000 ಉಳ್ಕೊಳ್ಳೋದು. ನೀವು ಅನ್ಕೋಬೋದು, ಸರ್ 5,000 ರೂಪೀಸ್ ನಾವು ಪೇ ಮಾಡಿದ್ವಲ್ವಾ, ಆದರೂ ಈಗ 1,02,000 ಇದೆ. ನಾವು ಪೇ ಮಾಡಿದ್ವಿ ಕರೆಕ್ಟು. ಯಾರ ಅಕೌಂಟಿಗೆ ಪೇ ಮಾಡಿದ್ವಿ? ನಮ್ಮ ಅಕೌಂಟಿಗೆ ಪೇ ಮಾಡಿದ್ವಿ ಅಲ್ವಾ? ಅಂದರೆ ಕ್ಯಾಶ್ ಬ್ಯಾಲೆನ್ಸ್ 5,000 ಕಡಿಮೆ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ 5,000 ಇನ್ಕ್ರೀಸ್ ಆಗಿದೆ. ಸೊ ನಮ್ಮ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ? 1,02,000 ಉಳ್ಕೊಳ್ಳುತ್ತೆ. ಸೊ ನಮ್ಮ ಲಯಬಿಲಿಟಿ ಸೈಡ್ ಪ್ಲಸ್ ಕ್ಯಾಪಿಟಲ್ ಟೋಟಲ್ ಎಷ್ಟಿದೆ? ಅದನ್ನು 1,02,000 ಇದೆ. ಸೊ ಅಕೌಂಟಿಂಗ್ ಈಕ್ವೇಷನ್ ಏನು ಹೇಳುತ್ತೆ? ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಕರೆಕ್ಟ್ ಆಗಿದೆ ಅಲ್ವಾ? 1,02,000 ಪ್ಲಸ್ 1,02,000. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್, ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ₹2,000 ಫಾರ್ ಆಫೀಸ್ ಯೂಸ್. ಸೊ ಇಲ್ಲಿ ಯಾವ 2 ಅಕೌಂಟ್ ಇದೆ? ಒಂದು ಬ್ಯಾಂಕ್ ಅಕೌಂಟ್ ಇದೆ, ಇನ್ನೊಂದು ಆಫೀಸ್ ಯೂಸ್. ಆಫೀಸ್ ಯೂಸ್ ಅಂದರೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಎಕ್ಸ್ಪೆನ್ಸ್ ಇದ್ದರೆ ಏನು ಮಾಡ್ತೀವಿ? ಕ್ಯಾಪಿಟಲಿಂದ ಮೈನಸ್ ಮಾಡ್ತೀವಿ. ಯಾವ ರೀತಿ ನಾವು ಇನ್ಕಮ್ನ ಅವ್ರಿಗೆ ಆ್ಯಡ್ ಮಾಡ್ತೀವಿ ಕ್ಯಾಪಿಟಲ್ಗೆ, ಅದೇ ರೀತಿ ಎಕ್ಸ್ಪೆನ್ಸಸ್ ಇದ್ದರೆ ನಾವು ಕ್ಯಾಪಿಟಲಿಂದ ಮೈನಸ್ ಮಾಡಬೇಕಾಗುತ್ತೆ. ಯಾವ 2 ಅಕೌಂಟು? ಒಂದು ಬ್ಯಾಂಕ್ ಅಕೌಂಟು, ಇನ್ನೊಂದು ಆಫೀಸ್ ಯೂಸ್ ಆಸ್ ಅನ್ ಎಕ್ಸ್ಪೆನ್ಸು. ಸೊ ನಾವು ಬ್ಯಾಂಕಿಂದ ನಾವೇನು ಮಾಡಬೇಕಿಲ್ಲಿ? 2,000 ರೂಪೀಸ್ನ ಮೈನಸ್ ಮಾಡಬೇಕಾಗುತ್ತೆ. ಬ್ಯಾಂಕಿಂದ ನಾವು 2,000 ರೂಪೀಸ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 3,000 ರೂಪೀಸ್ ಉಳ್ಕೊಳ್ಳುತ್ತೆ ನಮಗೆ. ನೆಕ್ಸ್ಟ್ ಏನು ಮಾಡ್ತೀವಿ? ಕ್ಯಾಪಿಟಲಿಂದನೂ ನಾವು -2,000 ಮಾಡಿದ್ರೆ ಕ್ಯಾಪಿಟಲ್ ಎಷ್ಟು ಉಳ್ಕೊಳ್ಳುತ್ತೆ? 1 lakh ಉಳ್ಕೊಳ್ಳುತ್ತೆ. ಬೇರೆ ಎಲ್ಲ ಆಸೆಟು ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತಲ್ವ? ಸೊ ಕ್ಯಾಶ್ ಬ್ಯಾಲೆನ್ಸ್ ಸೇಮ್ 52,000 ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಮ್ಮ ಹತ್ರ ಏನು ಗೂಡ್ಸ್ ಇತ್ತು 45,000 ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಟೋಟಲ್ ಆಫ್ ಅಸೆಟ್ ವಿಲ್ ಬಿಕಮ್ 1 lakh. ಸೊ ಮತ್ತು ಸೇಮ್ ಕ್ಯಾಪಿಟಲ್ ಎಷ್ಟಿದೆ ನಮ್ಮ ಹತ್ರ? 1 lakh ಇದೆ. ಸೊ ಅಕೌಂಟಿಂಗ್ ಈಕ್ವೇಷನ್, ಫೈನಲ್ ಅಕೌಂಟಿಂಗ್ ಈಕ್ವೇಷನ್ ಏನಾಗ್ತಿದೆ ಇಲ್ಲಿ? ಅಸೆಟ್ 1 lakhಗೆ ನಮ್ಮ ಟೋಟಲ್ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಸಹ 1 lakh ಇದೆ. ಸೊ ಈ ಸಮ್ಸ್ ನಿಮಗೆ
6 ಮಾರ್ಕ್ಸ್ಗೆ ಕೇಳ್ತಾರೆ. ಬಟ್ 6 ಮಾರ್ಕ್ಸ್ಗೆ ಕೇಳಬೇಕಾದ್ರೆ ಬರೀ 3 ಟ್ರಾನ್ಸಾಕ್ಷನ್ ಮಾತ್ರ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ನಾನು ಜಾಸ್ತಿ ಟ್ರಾನ್ಸಾಕ್ಷನ್ ತೋರಿಸ್ತಾ ಇದ್ದೀನಿ. ಸೊ ಇದೇ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. Transaction of Mohan traders are given below. Show the effects of these transaction on assets, liability and capital with the help of accounting equation. ಮೊದಲನೇ ಟ್ರಾನ್ಸಾಕ್ಷನ್ ಏನಿದೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಆಫ್ ರುಪೀಸ್ 1 lakh. ಸೊ ಏನಾಗಿದೆ ಇಲ್ಲಿ 2 ಅಕೌಂಟ್ ಇನ್ವಾಲ್ವ್ ಆಗಿದೆ. ಯಾವ್ಯಾವುದು? ಕ್ಯಾಶ್ ಮತ್ತು ಕ್ಯಾಪಿಟಲ್. ಸೊ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ 1 lakh. ಸೇಮ್ ನಮಗೆ ಕ್ಯಾಪಿಟಲ್ ಸಹ 1 lakh ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ 1 lakh, ಕ್ಯಾಪಿಟಲ್ 1 lakh. ಸೊ ಟೋಟಲ್ ಎಷ್ಟಾಗುತ್ತೆ ನಮಗೆ? ಅಸೆಟ್ ಟೋಟಲ್ 1 lakh, ದೆನ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ 1 lakh ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಕ್ಯಾಶ್ ಪರ್ಚೇಸ್ ರುಪೀಸ್ 50,000. ಕ್ಯಾಶ್ ಪರ್ಚೇಸ್ ಅಂತ ಅಂದರೆ ಏನು? ನಾವು ಶಾಪ್ಗೆ ಹೋಗ್ಬಿಟ್ಟು 500 ರುಪೀಸ್ ನೋಟ್ ಕೊಡಿ ಅಂತ ಬೈ ಮಾಡೋದಕ್ಕಾಗುತ್ತೆ, ಆಗಲ್ಲ ಅಲ್ವಾ? ಸೊ ನಾವು ಏನನ್ನ ಬೈ ಮಾಡ್ತೀವಿ? ಗೂಡ್ಸ್ನ ಬೈ ಮಾಡ್ತೀವಿ. ಸೊ ಇಲ್ಲಿ ಪರ್ಚೇಸ್ ಅಂದರೆ ನಾವು ಏನಂತ ಕನ್ಸಿಡರ್ ಮಾಡಬೇಕು? ಗೂಡ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಕ್ಯಾಶ್ ಪರ್ಚೇಸ್ ರುಪೀಸ್ 50,000 ಅಂದರೆ ನಮ್ಮ ಹತ್ರ ಇರೋ ಕ್ಯಾಶ್ನ 50,000 ಪೇ ಮಾಡಿ ಗೂಡ್ಸ್ನ ಬೈ ಮಾಡ್ತಿದ್ವಿ. ಬಿ ಟ್ರಾನ್ಸಾಕ್ಷನ್, ಗೂಡ್ಸ್ ನಮಗೆ 50,000 ರುಪೀಸ್ ಬಂದಿದೆ. ನೆಕ್ಸ್ಟು ಕ್ಯಾಶು 50,000 ರುಪೀಸ್ ಮೈನಸ್ ಆಗಿ ಎಷ್ಟು ಉಳ್ಕೊಳ್ಳುತ್ತೆ? 50,000 ರುಪೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಆಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಮಾಡಿ. ಸೊ ಎಷ್ಟಾಗುತ್ತೆ ಅಸೆಟ್ ಟೋಟಲ್? ಕ್ಯಾಶ್ 50,000, ಗೂಡ್ಸ್ 50,000, ಟೋಟಲ್ 1 lakh ಆಗುತ್ತೆ. ಸೊ ಕ್ಯಾಪಿಟಲ್ ಟೋಟಲ್ ಆಸ್ ಇಟ್ ಈಸ್ ಬರೆದ್ರೆ ಅಕೌಂಟಿಂಗ್ ಇಕ್ವೇಷನ್ ಏನಾಗುತ್ತೆ? ಅಸೆಟ್ 1 lakh ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ. ಈ 1 lakhಗೆ ಈ 1 lakh ಈಕ್ವಲ್ ಆಗಿದೆ. ನೆಕ್ಸ್ಟ್ ಸಿ, ಕ್ಯಾಶ್ ಸೇಲ್ ಆಫ್ ರುಪೀಸ್ 60,000. ಸೊ ನಾವೇನು ಮಾಡಿದ್ವಿ? ನಮ್ಮ ಹತ್ರ 50,000 ರುಪೀ ಗೂಡ್ಸ್ ಇದೆ ಅಲ್ವಾ, ಅದನ್ನು ನಾವು ಆ್ಯಕ್ಚುಲಿ 60,000 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಅಂದರೆ ಕ್ಯಾಶ್ ರಿಸೀವ್ ಆಗ್ತಾ ಇದೆ ಅಲ್ವಾ, ಒಂದು ನಮಗೆ ಕ್ಯಾಶ್ ರಿಸೀವ್ ಆಗ್ತದೆ. 50,000ಗೆ 60,000ನ ಆ್ಯಡ್ ಮಾಡಿದ್ರೆ 1,10,000 ರುಪೀಸ್ ನಮ್ಮ ಹತ್ರ ಕ್ಯಾಶ್ ಆಗುತ್ತೆ. ಸೊ ನೆಕ್ಸ್ಟು ಗೂಡ್ಸ್ 50,000 ಇತ್ತಲ್ವಾ, ಸೊ ಈ ಗೂಡ್ಸ್ 50,000ನ ನಾವು ಸೇಲ್ ಮಾಡಿದ್ದೀವಿ ತಾನೆ. 50,000 ರುಪೀಸ್ ಮೈನಸ್ ಮಾಡಿದ್ರೆ ಎಷ್ಟು ಉಳ್ಕೊಳ್ಳುತ್ತೆ? ನಮ್ಮ ಹತ್ರ ನಿಲ್ಲಾಗುತ್ತೆ. ಈಗ ಏನು ಇಂಪಾರ್ಟೆಂಟ್ ಇಲ್ಲಿ ಅಂದರೆ 50,000 ರುಪೀಸ್ ಗೂಡ್ಸ್ ಇದ್ದಿದ್ದನ್ನ ನಾವು 60,000ಗೆ ಸೇಲ್ ಮಾಡಿದ್ದೀವಿ ಅಂದರೆ ನಮ್ಮ ಹತ್ರ ಪ್ರಾಫಿಟ್ ಎಷ್ಟಾಗುತ್ತೆ? 10,000 ರುಪೀಸ್ ಆಗುತ್ತಲ್ವಾ. ಸೊ ಆ ಪ್ರಾಫಿಟ್ನ ನಾವು ಯಾರಿಗೆ ತೋರಿಸ್ಬೇಕು? ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಸೈಡಲ್ಲಿ ಆ್ಯಡ್ 10,000 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 1,10,000 ಬರುತ್ತೆ. ಸೊ ಇವಾಗ ಟೋಟಲ್ ಮಾಡೋಣ. ಕ್ಯಾಶ್ ಅಸೆಟ್ ಸೈಡ್ 1,10,000 ಇದೆ, ಕ್ಯಾಪಿಟಲ್ 1,10,000 ಇದೆ. ಸೊ ನಮ್ಮ ಅಕೌಂಟಿಂಗ್ ಇಕ್ವೇಷನ್ ಏನಾಯ್ತು ಇವಾಗ? ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ 1,10,000. ಎರಡು ಮ್ಯಾಚ್ ಆಯ್ತಲ್ವಾ. ಸೊ ನೆಕ್ಸ್ಟ್, ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ ರುಪೀಸ್ 5,000. ಸೊ ಏನು ಮಾಡಿದ್ವಿ? ಫರ್ನಿಚರ್ನ ಬೈ ಮಾಡ್ತಿದ್ದೀವಿ. ಸೊ ಏನಾಗುತ್ತೆ ಇಲ್ಲಿ? ಫರ್ನಿಚರ್ ಅಸೆಟ್ ಬರುತ್ತೆ, ಕ್ಯಾಶ್ ಅಸೆಟ್ ಹೋಗುತ್ತೆ ನಮಗೆ. ಸೊ 5,000 ರುಪೀಸ್ ಕ್ಯಾಶ್ ಪೇ ಮಾಡಿದ್ರೆ 1,10,000 ಇತ್ತು ನಮ್ಮ ಹತ್ರ ಕ್ಯಾಶು. ಎಷ್ಟು ಉಳ್ಕೊಳ್ಳುತ್ತೆ? 1,05,000 ಉಳ್ಕೊಳ್ಳುತ್ತೆ. ಆ 5,000 ಪೇ ಮಾಡಿ ನಾವೇನು ಬೈ ಮಾಡಿದ್ವಿ? ಫರ್ನಿಚರ್ನ ಬೈ ಮಾಡಿದ್ವಿ. ಸೊ 5,000 ರುಪೀ ಫರ್ನಿಚರು. ಬೇರೆ ಎಲ್ಲಾದರೂ ಇದು ಎಫೆಕ್ಟ್ ಆಗುತ್ತಾ? ಇಲ್ಲ ಅಲ್ವಾ. ಸೊ ಆಸ್ ಇಟ್ ಈಸ್ ನಮಗೆ ಕ್ಯಾಪಿಟಲ್ ವ್ಯಾಲ್ಯೂನ ಬ್ರಾಡ್ ಡೌನ್ ಮಾಡಿ 1,10,000 ಕ್ಯಾರಿ ಫಾರ್ವರ್ಡ್ ಆದರೆ ಟೋಟಲ್ ಅಸೆಟ್ಸ್ ಎಷ್ಟಾಗುತ್ತೆ? 1,05,000 ಪ್ಲಸ್ 5,000 1,10,000. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಎಷ್ಟಿದೆ? 1,10,000 ಇದೆ. ಅಗೇನ್ ಅಸೆಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂತ ನಾವು ಪ್ರೂವ್ ಮಾಡಿದ್ದೀವಿ. 1,10,000ಗೆ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪೇಯ್ಡ್ ರೆಂಟ್ ರುಪೀಸ್ 4,000. ಸೊ ಇಲ್ಲಿ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗ್ತಾ ಇದೆ? ಒಂದು ರೆಂಟ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗ್ತಾಯಿದೆ. ರೆಂಟ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ನಾವು ಆಲ್ರೆಡಿ ಕಲ್ತಿದ್ದೀವಲ್ವ, ಎಕ್ಸ್ಪೆನ್ಸ್ ಇದ್ದರೆ ಏನು ಮಾಡಬೇಕು? ಓನರ್ ಕ್ಯಾಪಿಟಲ್ ಮೈನಸ್ ಮಾಡಬೇಕು. ಸೊ ಇಲ್ಲಿ ಫಸ್ಟು ಕ್ಯಾಶ್ನ ಮೈನಸ್ ಮಾಡೋಣ. ಎಷ್ಟು? 4,000. ಸೊ 1,05,000 ಕ್ಯಾಶ್ಲಿ 4,000 ಮೈನಸ್ ಮಾಡಿದ್ರೆ 1,01,000 ಉಳ್ಕೊಳ್ಳುತ್ತೆ. ಆ ಸೇಮ್ 4,000ನ ನಾವು ಕ್ಯಾಪಿಟಲಲ್ಲಿ ಮೈನಸ್ ಮಾಡಿದ್ರೆ 1,06,000 ಬರುತ್ತೆ. ಸೊ ಬೇರೆ ಇನ್ಫಾರ್ಮೇಷನ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಫರ್ನಿಚರ್ ಏನು 5,000 ಇದೆ, ಅದು ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಮಾಡಿ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಅಲ್ವಾ. ಟೋಟಲ್ ಮಾಡಿ. ಅಸೆಟ್ ಸೈಡ್ 1,01,000 ಪ್ಲಸ್ 5,000 1,06,000 ಆಗುತ್ತೆ ಟೋಟಲ್ಲು. ಲಯಬಿಲಿಟಿ ಕ್ಯಾಪಿಟಲ್ ನಮ್ಮ ಹತ್ರ 1,66,000 ಇದೆ. ಆ 1,06,000ನ ಟೋಟಲಲ್ಲಿ ಬರೆದ್ರೆ ಈಕ್ವೇಷನ್ ಮ್ಯಾಚ್ ಆಗುತ್ತೆ. ಸೊ ಅಸೆಟ್ 1,06,000ಗೆ ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ 1,06,000 ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟು, ಬಾಟ್ ಫ್ರಮ್ ರತನ್ ರುಪೀಸ್ 8,000. ಸೊ ನಾವಿಲ್ಲಿ ಏನು ಮಾಡಿದ್ವಿ? ಎಗೇನ್ ನಾವು ರತನ್ ಹತ್ರ ನಾವು ಬೈ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಕೊಟ್ಟಿಲ್ಲ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ
ನಮಗೆ ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ಪರ್ಸನ್ ನೇಮ್ ಇದ್ದರೆ ನಾವು ಅದನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ತೊಗೋಬೇಕು. ಅಂದರೆ ರತನ್ಗೆ ನಾವು ಪೇ ಮಾಡದೆ ನಾವು ಬೈ ಮಾಡಿದ್ದೀವಿ ಗೂಡ್ಸ್ನ, ಏನಾಗ್ತಾನೆ ರತನ್ ನಮಗೆ ಕ್ರೆಡಿಟಾರ್ ಆಗ್ತಾನೆ. ಕ್ರೆಡಿಟಾರ್ ಅಂತ ಅಂದರೆ ಲಯಬಿಲಿಟಿ ಆಗುತ್ತೆ ನಮಗೆ. ಸೊ ಪರ್ಚೇಸ್ ಗೂಡ್ಸ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀವಿ, 8000 ರುಪೀಸ್. ಸೊ ಗೂಡ್ಸ್ಗೆ ಈ ಟ್ರಾನ್ಸಾಕ್ಷನಲ್ಲಿ 8000 ತೊಗೊಳ್ತೀವಿ. ನೆಕ್ಸ್ಟು ಕ್ರೆಡಿಟಾರಲ್ಲೂ ನಾವು 8000 ಬರಿತೀವಿ. ನಾನು ಹೇಳಿದ್ದೀನಿ ಯಾಕಿದು ಲಯಬಿಲಿಟಿ ಆಗುತ್ತೆ ಅಂತ. ನೆಕ್ಸ್ಟ್ ಏನು ಮಾಡ್ತೀವಿ, ಕ್ಯಾಶ್ನ ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಮಾಡಿ, ಫರ್ನಿಚರ್ನ ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಮಾಡಿ, ಕ್ಯಾಪಿಟಲ್ ಆಲ್ಸೋ 1,06,000 ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್. ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, ಅಸೆಟ್ ಈಸ್ ಈಕ್ವಲ್ ಟು 1,14,000 ಮತ್ತು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ಲು ಸೇಮ್ 1,14,000 ಆಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡಿದ್ವಿ, ಅಸೆಟ್ನ ಕ್ಯಾಪಿಟಲ್ ಮತ್ತು ಲಯಬಿಲಿಟಿ ಜೊತೆಗೆ ಮ್ಯಾಚ್ ಮಾಡಿದ್ದೀವಿ. ಸೊ ಇದನ್ನೇ ನಾವು ಅಕೌಂಟಿಂಗ್ ಇಕ್ವೇಷನ್ ಅಂತ ಕರಿತೀವಿ. ಇದು ಸಿಂಪಲ್ ಆಗಿದೆ ಅಲ್ವಾ. ಸೊ ಎಕ್ಸಾಮಲ್ಲಿ ನಿಮಗೆ ಕೇಳಬೇಕಾದ್ರೆ ಬರೀ 3 ಟ್ರಾನ್ಸಾಕ್ಷನಿಗೆ ಕೇಳ್ತಾರೆ. ಬಟ್ ಇಲ್ಲಿ ಪ್ರಾಕ್ಟೀಸಿಗೋಸ್ಕರ ನಾವು ಜಾಸ್ತಿ ಟ್ರಾನ್ಸಾಕ್ಷನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜರ್ನಲ್ ಎಂಟ್ರಿನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.